ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಇವತ್ತು ಸಂಡೇ. ಸೊ ಬೆಳಗ್ಗೆನೇ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ನಾನು ನಾನ್ ವೆಜ್ ಮಾಡಿದ್ದು ನೈಟ್ ಅಲ್ವಾ. ಸೊ ಅದು ನಾನ್ ವೆಜ್ ಮಾಡಿದ ಮೇಲೆ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಗೈಸ್, ನೆನ್ನೆ 3 ರೆಸಿಪಿ ಮಾಡಿದ್ದಕ್ಕೆ ಪಾತ್ರೆ ಇಷ್ಟೊಂದು ಐತೆ. ಎಲ್ಲ ಪಾತ್ರೆನೂ ಇವಾಗ ಎತ್ತಾಕಿದ್ದೀನಿ, ಪಾತ್ರೆ ಬೆಳಬೇಕು. ಸೊ ನಾನು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ. ನಾನು ದಿನ ಪಾತ್ರೆ ಬೆಳಗೋದ್ರಿಂದ ಸ್ಟಾರ್ಟ್ ಆಗ್ತಿದ್ದೆ ಇವತ್ತಿನ ದಿನ. ಸೊ ನೋಡಿ, ಫುಲ್ ಖಾಲಿ ಇದೆ. ಇಲ್ಲಿ ಮಾತ್ರ ಒರೆಸಿದ್ದೀನಿ ಅಷ್ಟೇ. ರೈಸ್ ಇಟ್ಟಿದ್ದೀನಿ. ಅದಕ್ಕೇನೆ ನಾನು ನೆನ್ನೆ ಸಾಂಬಾರು ಮಾಡಿದ್ದು. ಯಾಕಂದರೆ ಇವತ್ತು ಕೂಡ ನಾವು ಸ್ವಲ್ಪ ಸಿಟಿಗೆ ಹೋಗಬೇಕು. ಟಿಫನ್ ಅಂದರೆ ನಾವು ಪ್ರಿಪೇರ್ ಮಾಡಿ ತಿನ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ. ಯಾಕಂದರೆ ನಾವು ಎದ್ದೇಳೋದು ಲೇಟು. ಹಾಗಾಗಿ ಫಸ್ಟೇ ನಾನು ಸಾಂಬಾರು ಮಾಡಿದ್ದೆ. ಸೊ ಇವಾಗ ಇದನ್ನೇ ತಿಂದ್ಕೊಂಡು ಹೊರಡೋದೇನೆ. ಸೊ ಪಾತ್ರೆ ಎಲ್ಲ ಬೆಳಗಿ ಫುಲ್ ಕ್ಲೀನ್ ಆದಮೇಲೆ ನಾನು ರೆಡಿ ಆದಮೇಲೆ ವೀಡಿಯೋ ಮಾಡ್ತೀನಿ. ಮಾವಿನ ಕೊಯ್ದು ಹೆಂಗಿಟ್ಟವ್ ನೋಡಿ. ನಾನು ಇನ್ನೂ ತಿಂದೇ ಇಲ್ಲ ಟಿಫನ್, ಇವಾಗ ತಿನ್ನಬೇಕು. ಸೊ ಪಾತ್ರೆ ಎಲ್ಲ ಬೆಳಗಿದ್ದೀನಿ. ಇದೊಂದು ಜಾರಷ್ಟೇ ಬಿಟ್ಟಿರೋದು. ಇವಾಗ ಮಾವಿನ ಕಟ್ ಮಾಡಿ ಚಾಕುನು ಬಿಟ್ಟವನೆ. ಆ್ಯಂಡ್ ಪಾಪುದು ಹಾಲು ಬಾಟ್ಲು ಮತ್ತು ಫ್ಲಾಸ್ಕ್ ಬೇಕು. ಇವಾಗ ಔಟ್ಸೈಡ್ ಹೋಗ್ತಾಯಿದ್ದೀವಲ್ಲ, ಅಂದರೆ ಹೊರಗಡೆ ಹೋಗ್ತಾಯಿದ್ದೀವಲ್ಲ, ಅದಕ್ಕೆ ಸಿಹಿಗೆ ಸೆರ್ಲಾಕ್ ಹೋಗಿ ಅಂತ ಫ್ಲಾಸ್ಕ್ ತೊಳೆದಿಟ್ಟಿದ್ದೀನಿ. ಇದರಲ್ಲಿ ನೀರೆಲ್ಲ ಫಿಲ್ ಮಾಡಿಕೊಂಡು ಸೆರ್ಲಾಕ್ ಎತ್ಕೊಂಡು ಹೋಗಬೇಕು. ಅಂದರೆ ಇವಾಗ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಇರಲಿ ಅಂತ ಸೆರ್ಲಾಕ್ ಕೂಡ ಎತ್ಕೊಂಡು ಹೋಗ್ತೀನಿ. ಸೊ ಇವಾಗ ನಾನು ತಿನ್ನಬೇಕು. ಬಿರಿಯಾನಿ ಇದೆ ಸ್ವಲ್ಪ ತಿನ್ಕೊಂಡು ತೊಳೆಯೋಕ್ಕಾಗದೆ. ನೆನ್ನೆ ಮಿಕ್ಕಿರೋದೆ ಇವತ್ತಿನ ಬೆಳಿಗ್ಗೆನ ಟಿಫನ್ ನಮ್ಮದು. ಸೊ ನನ್ನ ಮಗಳು ಇಲ್ಲಿ ಬಂದು ನಿಂತೋಳೆ. ಏನು ಬೇಕಮ್ಮ? ನನ್ನ ಮಗಳು ತೊದಲ್ ನೋಡಿ. ಅವಳು ಮಾತಾಡೋದಕ್ಕಿಂತ ಅರ್ಚೋದೇ ಜಾಸ್ತಿ, ಬರೀ ಕಿರ್ಚೋದೆ ಅವಳು. ಆಮೇಲೆ ಅವಳದು. ಗೈಸ್, ನೆನ್ನೆ ನಾವು ಎಕ್ಸಿಬಿಷನಿಂದ ತಗೊಂಡಿದ್ದು ಇದು ಸ್ವೀಟ್ ಉಪ್ಪಿನಕಾಯಿ ಅಂತ. ಇದು ಖಾರ ಉಪ್ಪಿನಕಾಯಿ. ಇದನ್ನು ನಾವೇನು ಅಷ್ಟು ಯೂಸ್ ಮಾಡೋಲ್ಲ. ಇದೇನು ಗೊತ್ತಾ, ಹುಣಸೆ ಹಣ್ಣು ಥರ. ನೀವು ಚೈಲ್ಡ್ ಡೇಸಲ್ಲಿ ತಿಂದಿರ್ತೀರ. ಇಲ್ಲಿ ನೋಡಿ, ಪಾಕೆಟ್. ನಾವು 4th 5th ತಿನ್ಬೇಕಾದ್ರೆ 50 ಪೈಸೆ ಒಂದು. ಇವಾಗ ಅದು 1 ರೂಪಾಯಿ ಪಾಕೆಟಲ್ಲಿ ಬರುತ್ತೆ. ಅದು ಇದು ಎಲ್ಚಿ ಹಣ್ಣು ಪ್ಯಾಕೆಟ್ ಥರ, ಅದೇನು ಚೆರಿ ಪ್ಯಾಕೆಟ್ ಥರ. ಆ ಹಣ್ಣಲ್ಲಿ ಉಪ್ಪಿನಕಾಯಿ ಮಾಡಿರೋದು ಸ್ವೀಟು, ಬಟ್ ಸೇಮ್ ಟೇಸ್ಟು ಅದೇ ಥರ ಇರೋದು. ಗೈಸ್, ನಾನು ಲೆಫ್ಟ್ ಹ್ಯಾಂಡಲ್ಲಿ ವೀಡಿಯೋ ಮಾಡಿದ್ದಕ್ಕೆ ಅಷ್ಟು ಕ್ಲಾರಿಟಿಯಾಗಿ ಚೆನ್ನಾಗಿ ಬರಲೇ ಇಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ಸೇಮ್ ಪ್ರಮೋಷನ್ ಇರೋದ್ರಿಂದ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಏರ್ ಫ್ರೈ ಏನೂ ಬಿಟ್ಟಿಲ್ಲ. ಯಾಕೆಂದರೆ ಮನೆ ತಲೆನೋವು ಬಂದುಬಿಟ್ಟಿತ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಈ ಥರ ಒಂದು ಪೋನಿಟಲ್ಲಿ ಹಾಕಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಡಿ-ಮಾರ್ಟ್ಗೆ. ಜಸ್ಟ್ ವೀಡಿಯೋಗೋಸ್ಕರ ಅಷ್ಟೇ. ಅಲ್ಲಿ ಏನೂ ತೊಗೊಳ್ಳೋದಿಲ್ಲ. ಯಾಕಂದರೆ ನೀವು ರೀಸೆಂಟ್ ವೀಡಿಯೋದಲ್ಲಿ ನೋಡಿದ್ದೀರಾ ನಾವು ತೊಗೊಬಂದಿದ್ದನ್ನು. ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇರೋದು. ಚಿಕನ್ ಸಾಂಬಾರು ಇತ್ತಲ್ಲ, ಅದಕ್ಕೆ ರೈಸ್ ಇಟ್ಟಿದ್ದೆ. ಸೊ ಅದನ್ನೇ ಊಟ ಮಾಡಿಕೊಂಡು ಸಿಹಿಗೆ ಸೆರ್ಲಾಕ್ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಸಂಜೆ ಅನ್ನಂಗೆ ಸ್ವಲ್ಪ ನಮ್ಮ ಕೆಲಸನೂ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಬರ್ತೀವಿ. ಗೈಸ್, ಇವಾಗ ಡಿ-ಮಾರ್ಟ್ಗೆ ಹೊರಡೋದಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ಟೈಮ್ ಆಗೇ ಹೋಯ್ತು ನಾವು ರೆಡಿ ಆಗೋ ಅಷ್ಟರಲ್ಲಿ. ಸೊ ನಾವು ಕೆಳಗೆ ಹೋಗಿ ಆಟೋನ ಬುಕ್ ಮಾಡಿಕೊಂಡು ನಾನು ಸಿಹಿ ಇಬ್ಬರೇ ಹೋಗ್ತಾ ಇದ್ದೀವಿ. ಸಂಜು ಬರ್ತಾಯಿಲ್ಲ, ಅವ್ರ ಹಿಂದೆ ಗಾಡೀಲಿ ಬರ್ತಾಯಿದ್ದಾರೆ. ಯಾಕಂದರೆ ವ್ಲಾಗಲ್ಲಿ ಆಯ್ತಲ್ಲ, ಆ ಥರ ಆಗೋದು ಬೇಡ ಅಂತ ಹೇಳಿ ಸುಮ್ಮನೆ ಆಟೋದಲ್ಲಿ ಹೋಗ್ಬಿಡ್ತೀವಿ. ಮತ್ತೆ ನಮಗೆ ಬರೋದಕ್ಕೆ ಹಿಂಸೆ ಆಗುತ್ತೆ. ಮತ್ತೆ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಬಂದು ಗಾಡಿ ಎತ್ಕೊಂಡು ಮತ್ತೆ ನಾವು ಇದೇ ರೂಟಲ್ಲಿ ಹೋಗಬೇಕಾಗುತ್ತೆ ಅಂತ ಹೇಳಿ ನಾವು ಆ ಥರ ಬೇಡ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾನು ಇವಾಗ ಡಿ-ಮಾರ್ಟ್ ಹತ್ರ ಬಂದೆ. ಸಂಜುನಿ ಹಿಂದೆನೇ ಗಾಡೀಲಿ ಬರ್ತಾಯಿದ್ದಾರೆ. ಸೊ ಅವ್ರು ಬರ್ತಿದ್ದಂಗೆ ಒಳಗೆ ಹೋಗೋದೇನೆ. ಆ್ಯಕ್ಚುಲಿ ನಾವೇನೂ ಕೂಡ ತಗೊಳ್ಳೋ ಹಾಗಿಲ್ಲ ಡಿ-ಮಾರ್ಟಲ್ಲಿ. ಯಾಕಂದರೆ ರೀಸೆಂಟ್ ವೀಡಿಯೋದಲ್ಲಿ ನೀವು ನೋಡಿದ್ರಿ, ನಾನು ಆಲ್ರೆಡಿ ಶಾಪಿಂಗ್ ಮಾಡಿದ್ದೆ. ಸೊ ಆದ್ರೂ ಕೂಡ ಒಂದೊಂದನ್ನು ತಗೊಂಡೆ ಈ ಸಲನೂ ಕೂಡ. ಅಂದರೆ ಕೆಲವೊಂದು ಆಫರ್ಸ್ ಎಲ್ಲ ಇತ್ತು. ಹಾಗಾಗಿ ಪ್ಯಾಂಪರ್ಸ್ ಬಂದು ನಾನು ಔಟ್ಸೈಡಲ್ಲಿ 1 ಪೀಸ್ಗೆ 14 ರೂಪೀಸ್ ಕೊಟ್ಟು ತೊಗೋತಾ ಇದ್ದೆ. ಇಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಇತ್ತಲ್ವ, ಹಾಗಾಗಿ ಹೆಂಗಿದ್ರು ಬೇಕು ಔಟ್ಸೈಡ್ ಎಲ್ಲ ಹೋದಾಗ ಅಂತ ಹೇಳಿ ತೊಗೊಬಿಟ್ಟೆ. ಮನೇಲಿ ನಾನು ಹಾಕೋದಿಲ್ಲ, ಬಟ್ ಔಟ್ಸೈಡ್ ಹೋದಾಗ ನೀಡೆಡ್ ಅಲ್ವಾ, ಅದು ಬೇಕೇ ಬೇಕು. ಹಾಗಾಗಿ
ತಗೊಂಡು ಬಿಲ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೆ ನಾನು ತಿನ್ನೋದಕ್ಕೆ ಅಂತ ಹೇಳಿ. ಆ್ಯಂಡ್ ಈ ಬ್ಯಾಸ್ಕೆಟ್ನ ಅವರು ಈಚೆ ತೊಗೊಂಡೋಗೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಸಂಜು ಬ್ಯಾಗ್ ತೊಗೊಬರಲಿ ಅಂತ ಹೇಳಿ. ನಾವು ಹೆಂಗಿದ್ರು ತೊಗೋತೀವಿ ಏನಾದರೂ ಅಂದ್ಬಿಟ್ಟು ಮನೆಯಿಂದನೇ ಒಂದು ಬ್ಯಾಗ್ ಎತ್ಕೊಬಂದುಬಿಟ್ಟಿದ್ದೆ ನಾನು. ಇಲ್ಲಾಂದರೆ ಇಲ್ಲೂ ಬ್ಯಾಗಿಗೆ 20 30 ರುಪೀಸ್ ಏನೋ ಕೊಡಬೇಕು, ಹಾಗಾಗಿ ನಾನು ಮನೆಯಿಂದನೇ ತಂದಿದ್ದೆ ಇರಲಿ ಅಂತ ಹೇಳಿ. ಸೊ ಇವಾಗ ಓಡ್ತಾ ಇದ್ದೀವಿ. ಏನು ತೊಗೋಬಾರ್ದು ಅಂತ ಹೇಳಿ ಬಂದಿದ್ವು. ಸೊ ಹಂಗೂ ಕೂಡ 500 600ನ ಬಿಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಓಕೆ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು. ನೋಡ್ರಿ ನನ್ನ ಮಗಳು ಹೊಸಿ ಹಚ್ಚಲ್ಲ, ಏನಾರು ಅವಳಿಗೆ ಗೊತ್ತಾಗ್ಬಿಟ್ಟೈತೆ, ಹಚ್ಬಿಟ್ರೆ ನಾವೇನಾದ್ರು ಕೊಡ್ತೀವಿ ಅಂತ ಫಿಕ್ಸ್ ಆಗ್ಬಿಟ್ಟವಳೆ ಅವಳು. ಅದಕ್ಕೆ ಕಿಚ್ಕೊಳ್ಳದೆ ಗೈಸ್. ನಾವು ಮನೆಗೆ ಬಂದು ಫೇಸ್ ವಾಶ್ ಮಾಡಿ ಸಂತೆಗೆ ಹೋಗಿದ್ವಿ ನಾವು. ಏ ಪಾಪು ನೋಡಿ ಕಿಚ್ಚದೆ. ನಾವು ಬರ್ಬೇಕಾದ್ರೆ ತರಕಾರಿಗಳು ತಗೊಬಂದ್ವಿ. ಸಂತೆ ಇತ್ತು, ಎಲ್ಲ ಫುಲ್ ಕಮ್ಮಿ ಆಗ್ತಿತ್ತು. ಟೊಮೆಟೊ, ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋವೆ, ಯಾಕಂದರೆ ಎಲ್ಲ ಖಾಲಿಯಾಗಿತ್ತು. ನಾವು ಇಲ್ಲಿ ಅಂಗಡಿಲಿ ಹೋಗಿ ಕೇಳ್ತೀವಿ ಅಂದರೆ ಎವ್ರಿ ಪ್ರೈಸು ಏನು ಎಲ್ಲ 30 40 ಕೊತ್ತಂಬರಿ ಸೊಪ್ಪು ಎಲ್ಲ ಪ್ರೈಸ್ ಇದ್ದಾವೆ. ಏನೇನು ತಂದಿದ್ದೀವಿ ಅಂದರೆ ಕ್ಯಾಪ್ಸಿಕಮ್ಮು, ಬೀಟ್ರೋಟು, ಚಿಲ್ಲಿ, ಆಲೂಗೆಡ್ಡೆ, ಕ್ಯಾರೋಟ್, ಇಷ್ಟೇ. ಬೀಟ್ರೋಟೆ 2 ಇದು ತೊಗೊಂಡಿದ್ದೀನಿ. ನಮ್ಮನೆಗೆ ಇಷ್ಟು ಬೇಕು, ಅಡುಗೆ ಮಾಡ್ತಿದ್ದಾರೆ ಹಂಗಾಗಿ. ಮತ್ತು ಪಪ್ಪಾಯ ನಮ್ಗೆ ಹೋಗಿದ್ದಾರ ಲಾಸ್ಟು, ಹಾಗಾಗಿ ಇದನ್ನು 10 ರುಪೀಸ್ಗೇನೋ ಕೊಟ್ಟರು, ಹಣ್ಣಾಗಿದ್ದೇನೋ ಗೊತ್ತಿಲ್ಲ. ಅಂದರೆ ಸಿಹಿ ತಿನ್ಸಿದ್ರೆ ಒಳ್ಳೇದಂತೆ. ಸೊ ಹಾಗಾಗಿ ಸಿಹಿ ತಿನ್ಸೋಕ್ಕೆ ನಾನು ಕೂಡ ತಿನ್ನೋಕೆ. ಮತ್ತು ದೇವ್ರ ಫೋಟೋಕ್ಕೆ ಹೂವು ತೊಗೊಬಂದೆ. ಹೂವೂ ಚೆನ್ನಾಗಿತ್ತು, 100 ರೂಪಾಯಿ ಮಾಡ್ತಾಯಿದ್ರು. ಅವ್ರು ಬೆಳೆದಿರೋದಂತೆ 100 ರೂಪಾಯಿಗೆ ಮಾಡ್ತಾಯಿದ್ರು. 50 ರೂಪಾಯಿ ಕೊಟ್ಬಿಟ್ರು ಒಂದು 4 ತೊಗೊಬಂದು. ಸೊ ಇಷ್ಟು ತೊಗೊಂಡಿದ್ದೆ ನಾನು ಇವಾಗ. ಮತ್ತು ಪ್ಯಾಂಪರ್ಸ್ ಏನು ತೊಗೊಂಡಿದ್ದೆ. ಸೊ ಎಲ್ಲ ಎಷ್ಟಿತ್ತೆ. ಇವಾಗ ಅಡುಗೆ ಏನು ಮಾಡೋಂಥದ್ದಿಲ್ಲ, ಯಾಕಂದರೆ ಸಾಂಬಾರು ಎಲ್ಲದಕ್ಕೆ ರೈಸ್ ಇದೆ. ಸಿಹಿ ಹೋಯ್ತವಳೆ ಇಲ್ಲಿ ಹೊಡ್ಕೊಬಿಟ್ರು ಗೈಸ್ ಅವಾಗಲೇ. ಅದಕ್ಕೆ ಭಯ ನನ್ನ ಮಗಳು ನನ್ನ ಬಿಡೋಕ್ಕೆ. ಇಲ್ಲೇ ಆಡ್ಪಾಪು ನೀನು. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎದ್ದ ತಕ್ಷಣವೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಎದ್ದು ಏನಮ್ಮ ಮುಖ ತೊಳ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 8:15 ಇರಬೇಕು. ಸೊ ರೈಸಿಗಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಇವಾಗ ನಾನು. ಆ್ಯಂಡ್ ಇವತ್ತು ಜಾಮೂನ್ ಕೂಡ ಮಾಡಬೇಕು. ಆಫ್ಟರ್ ಲಾಂಗ್ ಟೈಮ್, ತುಂಬ ತಿಂಗಳುಗಳೇ ಕಳೆದೋಯ್ತು ನಾನು ಮಾಡಿ. ಸೊ ನಂಗೆ ನೆನಪೇ ಇಲ್ಲ ಹೇಳಬೇಕಂದ್ರೆ, ಸ್ವಲ್ಪ ನೆನಪಿದೆ. ಅದನ್ನೇ ಇವತ್ತು ಮಾಡಬೇಕು. ಆ್ಯಂಡ್ ಇವತ್ತು ಅಮಾವಾಸ್ಯೆ, ಸೊ ವಾರನೂ ಕೂಡ ಮಾಡಬೇಕು. ಸೋಮವಾರ ಅದೇ ಹೊಸ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಒರೆಸಿ ರೆಗ್ಯುಲರ್ ಏನು ಮಾಡಬೇಕು ಅದನ್ನು ಕೆಲಸ ಎಲ್ಲ ಮಾಡಬೇಕು. ಸೊ ಇವಾಗ ಫಸ್ಟು ಪುಳಿಯೋಗರೆ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಟಿಫನ್ ಬಂದು ಪುಳಿಯೋಗರೆ ಮಾಡಿದ್ದೀನಿ. ಸೊ ಉಪ್ಪಿನಕಾಯಿ ತೊಗೊಬಂದಿದ್ನಲ್ಲ ಅಲ್ಲಿಂದ, ಅದನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಸೊ ಅದನ್ನು ತೊಗೊಂಡೋಗಿ ಒಣಗಾಕಬೇಕು. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸ್ಬೇಕು. ಇದನ್ನು ತಿನ್ಕೊಂಡು ಅಷ್ಟು ಕೆಲಸನೂ ಮುಗಿಸ್ಬೇಕು ಇವಾಗ, ಯಾಕಂದರೆ ಪೂಜೆ ಮಾಡಬೇಕಲ್ವ ರಂಗೋಲಿ ಎಲ್ಲ ಬಿಟ್ಟು. ಹಾಗಾಗಿ ಟಿಫನ್ ಮಾಡಿ ಫುಲ್ಲು ನಾವು ನಾರ್ಮಲ್ ರೆಗ್ಯುಲರ್ ಡೇಸೇ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಪಾತ್ರೆ ಇದು ಅಂದರೆ ಇದನ್ನಷ್ಟೇ ಬೆಳಗಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ. ಇವಳಂತೂ ಬರೀ ಕಿಚ್ತಾನೆ ಇರ್ತಾಳೆ ಗೈಸ್. ನೋಡಿ ಮನೆಯೆಲ್ಲ ಒರೆಸಿದ್ದೀನಿ. ಟಿ ವಿನ ನಾವಿನ್ನೂ ಫಿಟ್ ಮಾಡಿಸಿಲ್ಲ, ಫಿಟ್ ಮಾಡಿಸ್ಬೇಕು. ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ತೊಗೊಂಡೋಗಿ ಒಣಗಾಕ್ತೆ. ಸೊ ಒರೆಸಿದ್ದೀನಿ. ಇದನ್ನು ತೆಗೆದ್ರೆ ನನ್ನ ಮಗಳು ಇದು ಮಾಡ್ತಾಳೆ, ಹಾಗಾಗಿ ಹಂಗೆ ಒಚ್ಚಿದ್ದೀನಿ ಅಷ್ಟೇ. ಇನ್ನು ರೂಮೆಲ್ಲ ಫುಲ್ ಕ್ಲೀನ್ ಆಯಿತು. ನೀವು ನಂಬಲ್ಲ ನೋಡಿ, ಅಷ್ಟು ಬಟ್ಟೆನೂ ಒಗ್ಗಿಯ ಬಟ್ಟೆ ಅದು. ಅಂದರೆ ಮದುವೆ ಫಂಕ್ಷನ್ ಎಲ್ಲೆಲ್ಲಿ ಹಾಕೊಂಡು ಹೋಗಿದ್ದೀನಿ ಅದನ್ನೆಲ್ಲ ತಂದು ಹಂಗೆ ಬಿಚ್ಚಿಟ್ಟಿದ್ದೀನಿ. ಸೊ
ಸೊ ಇದು ಕೂಡ ವರ್ಷ ಆಯಿತು. ಇವಳಿಗೆ ಏನೋ ನೋಡಿ, ಇಲ್ಲೂ ಎಲ್ಲ ಕ್ಲೀನ್ ಆಯಿತು. ಬೆಡ್ಶೀಟ್ನ ಹಾಸ್ಬೇಕು. ಯಾರೋ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾಯಿದ್ರಿ. ಸೊ ಮಾಡೋಣ ಮುಂದಿನ ದಿನಗಳಲ್ಲಿ. ನಾನು ಎರಡೂ ಕ್ಲೋಸ್ ಮಾಡ್ತೀನಿ, ಬಿಕಾಸ್ ನನ್ನ ಮಗಳು ಹೋಗಿ ತೀಟೆ ಮಾಡ್ತಾಳೆ ಅಂತ ಹೇಳಿ. ಟಿ ವಿನೇ ಕೆಳಗಿಟ್ಟಿರೋದಕ್ಕೆ ಬಡ್ದು ಧೂಳು ಮಾಡ್ತಾವಳೆ. ನೋಡಿ ಎಲ್ಲ ಕ್ಲೀನ್ ಆಯಿತು. ಹೆಂಗೆ ಫಳ ಅಂತೈತೆ ನೋಡಿ ನಮ್ಮ ಮನೆಯೆಲ್ಲ. ರಂಗೋಲಿ ಎಲ್ಲ ಅಳಿಸಿದ್ದೀನಿ, ಬಿಡಬೇಕು ಇವಾಗ. ಆಮೇಲೆ ಏನು ಬಿಡ್ತೀನಿ, ಇವಾಗ ಇವಳನ್ನ ಮಲಗಿಸ್ತೀನಿ. ಇಲ್ಲಿ ಚಾಪೆ ಹಾಸ್ಬಿಟ್ಟು ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ಮುಂದಿನ ಕೆಲಸ. ಇಲ್ಲೂ ಕೂಡ ರಂಗೋಲಿ ಬಿಟ್ಟಿಲ್ಲ ಇನ್ನೂ. ದೇವ್ರ ಮನೆಯದು ಕೂಡ ಅಳಿಸಿದ್ದೀನಿ ಈ ಸಲ, ಎಲ್ಲ ಧೂಳು ಮಾಡಿದ್ಲು ಅಂತ. ಸೊ ಇಲ್ಲೂ ಕೂಡ ಬಿಡಬೇಕು. ನೋಡಿ, ಸ್ಮಾಪ್ನ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟೆ, ಮನೆ ವರ್ಷ ಆಯ್ತಲ್ಲ. ಇದೆಲ್ಲ ಸಿಹಿದು ಬಟ್ಟೆಗಳು, ಡೈಲಿ ಇಕ್ಕ ಅಂಥದ್ದು, ದಿನ ಇಕ್ಕ ಬಟ್ಟೆಗಳು ಇದು. ಅಂದರೆ ನಾನು ಪ್ಯಾಂಪರ್ಸ್ ಏನೂ ಹಾಕಲ್ಲ, ಹಾಗಾಗಿ ಇಲ್ಲಿ ಚೇರ್ ಮೇಲೆ ಇಟ್ಕೊಂಡಿರ್ತೀನಿ. ಅವಳಿಗೆ ದಿನ ಇಕ್ತೀನಲ್ಲ, ಹಾಗಾಗಿ ಚೇರ್ ಮೇಲೆ ಇಟ್ಟಿರ್ತೀನಿ ಅಷ್ಟೇ. ಏನೇ ಗೈಸ್, ಇವಾಗ ಆಫ್ಟರ್ನೂನು. ಸೊ ನಾನಿವಾಗ ಅಡುಗೆ ಮಾಡಬೇಕು. ಮೊಳಕೆ ಕಾಳು ಇದೆಯೇ ನೋಡಿ, ಜಾಸ್ತಿನೇ ಮೊಳಕೆ ಬಂದ್ಬಿಟ್ಟೈತೆ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟು ಮಾಡಬೇಕು, ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ ಮೊಳಕೆ ಜಾಸ್ತಿ ಬಂದಷ್ಟು. ಅದು ವಾರ ಸಂಡೇ ಸಿಗೋಕತ್ತಲ್ಲ, ಹಾಗಾಗಿ ನಾನ್ ವೆಜ್ ಮಾಡಿಬಿಟ್ಟೆ. ಆ್ಯಂಡು ಪಪಾಯ ನೆನ್ನೆ ತಂದಿದ್ವಲ್ಲ, ತುಂಬಾ ಹಣ್ಣಾಗಿತ್ತು, ಹಾಗಾಗಿ ಇಷ್ಟೇ ಸಿಕ್ಕಿದ್ದು. ಅಂದರೆ ಇನ್ನು ಬಾಕಿದೆಲ್ಲ ಸಿಪ್ಪೆ ಸಮೇತ ಎಸ್ದುಬಿಟ್ಟೆ. ಸಿಹಿ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂತೀನಿ. ಸೊ ಪಪಾಯ ಇದು ಹಣ್ಣಾಗಿದೆ ಏನೋ ಗೊತ್ತಿಲ್ಲ, ಇವಾಗ ತೊಳೆದು ಇಟ್ಟಿದ್ದೀನಿ. ಫುಲ್ ಇಲ್ಲೆಲ್ಲ ಮಣ್ಣಾಗಿತ್ತು, ನೋಡಿ ಮಣ್ಣಾಗಿತ್ತು ಅಂತ ಹೇಳಿ. ಸೊ ಹಣ್ಣಾಗಿದ್ದರೆ ಆಮೇಲೆ ಸಂಜೆ ಬಂದಾಗ ಒಂದು ಕಟ್ ಮಾಡ್ತೀನಿ. ಸೊ ಹಾಗೆ ಇರಲಿ ಅದು. ಸಿಹಿ ಮಲಗಿದ್ದಾಳೆ, ಅವಳು ಎದ್ಮೇಲೆ ತಿನ್ನಿಸ್ಬೇಕು. ಸೊ ಇವಾಗ ನಾನು ಸ್ವಲ್ಪ ಪುಳಿಯೋಗರೆ ತಿನ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಸಿಟಿಗೆ ಹೋಗಬೇಕು, ಏನೋ ಕೆಲಸ ಇದೆ, ಹಾಗಾಗಿ. ಸೊ ಡೈರಿ ಮಿಲ್ಕ್ ತಿನ್ನಬೇಕು. ಗೈಸ್, ಇವತ್ತು ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ಹಾರದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮಗಳು ಎದ್ಬಿಟ್ಲು ಅಂದ್ಬಿಟ್ಟು ಫಾಸ್ಟಾಗಿ ಹಿಂಗೆ ಬಿಟ್ಬಿಟ್ಟೆ. ಸೊ ನಾನು ಪೂಜೆ ಮಾಡಬೇಕಾದ್ರೆಲ್ಲ ಒಂದೊಂದು ರಂಗೋಲಿ ಬಿಡ್ತೀನಿ. ಸೊ ಅದನ್ನು ನಿಮ್ಮ ಹತ್ರ ಇನ್ಮೇಲೆ ಶೇರ್ ಮಾಡ್ಕೋತೀನಿ. ಸೊ ನೋಡಿ, ಈ ಸಲ ಪಾದದ್ದು ಈ ಥರ ಬಿಟ್ಟಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ. ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ಮಾಮೂಲಿ ಸೈಡಲ್ಲಿ ಈ ಥರ ಬಿಟ್ಟಿದ್ದೀನಿ, ನಾನೇ ಓನಾಗಿ ಬಿಟ್ಟಿದ್ದು ಈ ಸಲ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಬಿಟ್ಟಿರೋದು, ಹಾರಬೇಕು. ಸೊ ಆರಿದ್ಮೇಲೆ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ. ಗೈಸ್, ಫೈನಲಿ ಪೂಜೆ ಮಾಡಿದೆ. ಹೂವು ತಂದಿದ್ನಲ್ಲ, ಸೊ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮುಗಿಸ್ದೆ. ನಮ್ಮನೆ ಜಾಸ್ತಿ ದೇವ್ರ ಪಾತ್ರೆ ಎಲ್ಲ ಇಷ್ಟೇ ಇರೋದು, ಪುಟ್ಟ ಹೆಜ್ಜೆ. ಗೈಸ್, ಇವಾಗ ಪೂಜೆ ಮುಗಿಸ್ದೆ ನಾನು. ಸೊ ಇವತ್ತು ಕೂಡ ಸಿಟಿಗೆ ಹೋಗಬೇಕು. ಯಾಕೋ ಮಳೆ ಬರೋ ಹಾಗಾಗಿದೆ ವೆದರು. ಮಳೆ ಬರ್ತಾ ಇದೆ ಅನಿಸುತ್ತೆ. ಫುಲ್ಲು ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಇವಾಗ ಅಡುಗೆ ಕೂಡ ಮಾಡಬೇಕು. ಅದೇ ಮೊಳಕೆ ಕಾಳು ಕಟ್ಟಿದ್ದೀನಲ್ಲ, ಅದನ್ನ ಇವಾಗ ಸಾಂಬಾರು ಮಾಡಿಬಿಟ್ಟು ಸಿಟಿಗೆ ಹೋದರೆ ಬರೋಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ರಂಗೋಲಿ ಹೇಳ್ಸಕ್ಕೆ ಹೋಯ್ತಾಳೆ. ಅದಕ್ಕೆ ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಅಂತ. ಯಾಕಂದರೆ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಬರ್ಬೋದು ಅಂತ ಹೇಳಿ. ಸೊ ಹೋಗಬೇಕು, ಎಲ್ಲ ಮಾಡಿಬಿಟ್ಟು ಅಡುಗೆನ. ಇವಾಗ ಅಡುಗೆ ಮಾಡೋಣ ಬನ್ನಿ ಗೈಸ್. ಬೇಗ ಪಟಾಪಟ ಅಂತ ಮಾಡಿಬಿಟ್ರೆ ಸಂಜೆ ಬಂದ ತಕ್ಷಣ ಪಟಾಪಟ ಅಂತ ಹೋಗ್ಬಿಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಲೇಟ್ ಆಗಿಬಿಟ್ರೆ ಕರ್ಕೊಂಡೇ ಹೋಗಲ್ಲ ಆಮೇಲೆ. ಸೊ ಬನ್ನಿ. ಇವತ್ತು ನನ್ನ ಮಗಳು ರಂಗೋಲಿ ಆಲ್ರೆಡಿ ಇಷ್ಟು ಅಳಿಸ್ಬಿಟ್ಟವಳೆ ನೋಡಿ. ಅಲ್ಲಿ ಡಾಟ್ ಏನೂ ಇಲ್ಲ, ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ಅದನ್ನು ಸರಿ ಮಾಡಿದ್ದೀನಿ, ಪೂಜೆ ಮಾಡೋವರೆಗೂ ಇರಲಿ ಅಂತ. ಎಸ್, ನಾನು ಹೇಳಿದ್ನಲ್ಲ ಈಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ನಾವು ಹೊರಗಡೆ ಬಂದ್ವಿ. ಹಾಗೇ ಅಲ್ಲೇ ಹೋಗ್ಬೇಕಾದ್ರೆ ಇವತ್ತು ಹೆಂಗಿದ್ರು ಅಮಾಸೆ ಇತ್ತಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ತುಂಬ ದಿನಗಳಾಗಿತ್ತು ಹೋಗಿ. ಅಂದರೆ ಕಪ್ಪಡಿಗೆ ಹೋದ್ಮೇಲೆ ಈ ಥರ ದೇವಸ್ಥಾನಗಳಿಗೆ ಹೋಗಿಲ್ಲ. ಅದರಲ್ಲೂ ನಮ್ಮನೆ ಸೈಡ್ಗಳು ಹತ್ರ ಅಂತೂ ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ. ಸೊ ಈ ದೇವಸ್ಥಾನಕ್ಕೆ ಇವತ್ತು ಸಂಜೆ ಯಾವಾಗಲೂ ಹೇಳ್ತಾಯಿದ್ರು ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಐತೆ ಅಂತ ಹೇಳಿ. ಬಟ್ ನಾವು ಹೋಗೋದಕ್ಕಾಗಿರಲಿಲ್ಲ. ಸೊ ಇವತ್ತು ಹೋದ್ವಿ. ಸೀರಿಯಸ್ಲಿ ನಾವು ಒಂದು ½ ಅನ್ ಅವರ್ ಅಷ್ಟು ಅಲ್ಲೇ ಕುತ್ಕೊಬಿಟ್ಟು ನಾವು
ಒಂಥರ ಪೀಸ್ ಅನ್ನಿಸ್ತಿತ್ತು. ನಿಜವಾಗ್ಲೂ ತುಂಬ ಒಂಥರ ಖುಷಿ ಸಮಾಧಾನ ಎಲ್ಲ ಆಯ್ತಿತ್ತು. ಯಾವ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಸೊ ಒಂದೊಂದು ಪ್ಲೇಸ್ ಹಂಗೇ ತುಂಬ ಸಮಾಧಾನ ಆಗಿರ್ತದೆ. ನಾನು ಮಾದಪ್ಪನ ದೇವಸ್ಥಾನಕ್ಕೆ ಹೋದಾಗ ತುಂಬ ರಿಲೀಫಾಗಿ ಕೂತ್ಕೋತಾ ಇದ್ದೆ. ಬಟ್ ಇಲ್ಲೂ ಅಷ್ಟೇ, ನಂಗೆ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗೋಯ್ತು ದೇವ್ರನ್ನ ನೋಡಿದ ತಕ್ಷಣ. ಸೊ ಅದೇ ಇನ್ಮೇಲೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡು ಬಂದೆ ನಾನು. ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಕತೆ ಎಲ್ಲ ಹಾಕಿದ್ರು, ಸಿದ್ದಪ್ಪಾಜಿ ಕತೆನ ಹಾಕಿ ಪೂಜೆ ಮಾಡ್ತಿದ್ರು ಅವರು. ಆಮೇಲೆ ಸಿಹಿಗೆ ಬಾಯ್ ಮಾಡಿದ್ರೆ ಅವಳು ಅಚ್ಚುಕಟ್ಟಾಗಿ ಬಾಯ್ ಮಾಡ್ತಾವಳು, ಹೋಗಿ ನೀವು ಅಂತ ಹೇಳಿ. ನಾನು ಅದೇ ಇದೇನಪ್ಪ ಬಾಯ್ ಮಾಡ್ತಾವಳು, ಇಲ್ಲೇ ಇರ್ತೀನಿ ಅಂತವಳೆ ಅಂದ್ಕೊಂಡು. ಆಮೇಲೆ ನಾನು ಹೋಯ್ತೀನಿ ಮಗಳು ಅಂದಾಗ ನಮ್ಮನೆ ಬಾ ಬಾ ಅಂದ್ಕೊಂಡು ಕೂಗ್ತಾ ಇದ್ಲು. ಅದನ್ನೇ ಅಂದ್ಕೊಳ್ತಾ ಇದ್ದೆ ನಾನು, ಬಾಯ್ ಮಾಡೋಷ್ಟು ಆದ್ಲು ನನ್ನ ಮಗಳು ಅಂತ ಹೇಳಿ. ಗೈಸ್ ಇವಾಗ ನಾವು ದೇವಸ್ಥಾನದಿಂದ ಬಂದ್ವಿ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಅಡುಗೆ ಮಾಡಿದ್ದೀನಿ, ಅದೇ ಮೊಳಕೆ ಕಾಳು ಸಾಂಬಾರೇ. ಸೊ ತೋರಿಸ್ತೀನಿ ಇವಾಗ. ಅಡುಗೆ ಮಾಡಿನೇ ಹೋಗಿದ್ದೆ ನಾನು, ಲೇಟ್ ಆಗುತ್ತೆ ಅಂತ ಹೇಳಿ. ಒಳ್ಳೆ ಸ್ಮೆಲ್ಲು, ಮೊಳಕೆ ಕಾಳು ಸಾಂಬಾರು ಮತ್ತು ಸ್ಮೆಲ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸ್ಮೆಲ್ ಸೂಪರ್ವಾಗಿದೆ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಇವಾಗ ರೈಸ್ ಇಡಬೇಕು ಗೈಸ್. ಸೊ ಇವಾಗ ರೈಸ್ ಇಡಬೇಕು. ಆಮೇಲೆ ಹಾಗೆ ಸ್ವಲ್ಪ ನಮ್ಮ ಕೆಲಸ ಇತ್ತು, ಅದನ್ನು ಹೋಗಿ ಮುಗಿಸ್ಕೊಂಡು ಬಂದ್ವಿ. ಇಷ್ಟು ದಿನ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಇವತ್ತು ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ರೈಸ್ ಇಟ್ಟು ಊಟ ಮಾಡೋದೇನೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ಗೈಸ್. ಮೊಳಕೆ ಕಾಳು ಸಾಂಬಾರಿಗೆ ರೈಸ್ ಇಟ್ಟಿದ್ದೆ. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದೇನೆ ನಾನು. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.